स्वागत है आपका अरवन न्यूज़ में। मैं आपके साथ वासंती कलाल। बीजापुर में चीते की एंट्री। यह घटना है बीजापुर शहर के सिंदगी रोड मोनेश्वर बाग के एरिया में घटी है और एक सीसीटीवी का वीडियो भी वायरल हो रहा है। घटनास्थल पर फॉरेस्ट अधिकारी और पुलिस पहुंचकर चीते को ढूंढने की कोशिश कर रहे हैं। चीते के इस वीडियो को देखकर लोगों में डर का माहौल छाया हुआ है। इसी के चलते हमारे माध्यम से फॉरेस्ट अधिकारी और वार्ड नंबर 22 के कॉरपोरेटर प्रेमानंद बिरादर सर ने बात करते हुए लोगों से घर से बाहर ना निकलने की अपील की। ये घटना गोल गुमस पुलिस थाने के व्याप्ति में घटी है। ನಾ ನಾ ಏನ್ ಫುಟೇಜ್ ತೆಗೆದಿನಲ್ಲ ಅದು ಸತ್ಯ ಐತೆ. ಬಟ್ ಅದೇನೋ ಬ್ರಿಡ್ಜ್ ಕೆಳಗೆ ಕೂತಿದ್ದಲ್ಲ ಇಲ್ಲ ಅದು ಓಡ್ತಿದಲ್ಲ ಸರ್, ಹಿಂದಿಂದ ಓಡ್ತಿದ್ದು ಹಿಂದೆ ಓಡ್ತಿದ್ದು ಬ್ಯಾಕ್ ಸೈಡ್ ಹೋಗಿ ಕ್ರಾಸ್ ಆಗತ್ತಲ್ಲ ಅದು ಅದೇ ನಿಜ ಅದ ಸರ್. ಸರ್ ಎಲ್ಲಿಂದ ಬಂದವ ಅದು? ಅದು ಆಲ್ಮೋಸ್ಟ್ ಏನ ಮೊನ್ನೆ ಹಿಟ್ಟಲಾಗಿತ್ತು ಅಂತ ಹಿಟ್ಟಲಾಗಿದ್ರೆ ಏನ್ ಕಬ್ಬು ಕೆಡಾಕತ್ತಿರಲ್ಲ, ಕಬ್ಬು ಜಾಗ ಇಲ್ಬೇಕಾದ್ರೆ ಈ ಬಂದಿರ್ತಿತ್ತು ಅದು. ಬಟ್ ಆಲ್ಮೋಸ್ಟ್ ಇಲ್ಲಿ ನಿಂದ್ರೋಲ್ ಸರ್ ಅದು. ನೈಟ್ ಎಲ್ಲ ಇಲ್ಲೇ ಇರ್ತೀವಿ. ಬಟ್ ಹಂಗೇನೇ ಇದ್ರು ನಾವು ಇರ್ತೀವಿ ಇಲ್ಲಿ. ಬಟ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕಾಣಲ್ಲ ಅದು. ಕಡಗು ಜಾಗ ಇಲ್ಲ ಇಲ್ಲಿ ಸರ್. ಅಂದಾಜು ಸಿಸಿ ಫುಟೇಜ್ ಏನದಲ್ಲ ಸರ್, ಎಷ್ಟು ಗಂಟೆಯಿಂದ ಅದ ಸರ್? 10 ಗಂಟೆ 10 ಗಂಟೆ ಆಲ್ಮೋಸ್ಟ್ 10 ಗಂಟೆಯಿಂದ. ಸರ್ ಈಗ ಏನ್ ಮನೆಯವ್ರಿಗೆ ಎಲ್ಲ ಮನಿ ಅದಾವ ಸರ್, ಏನ್ ಅವ್ರಿಗೆ ಹೇಳಿ ಇಂಟ್ರಪ್ಷನ್ ಮಾಡಿ ಪಬ್ಲಿಕ್ ಅವೇರ್ನೆಸ್ ಮಾಡಿದ್ವಿ ಸರ್ ಇಲ್ಲಿ. ಹಾ ಅಲ್ಲಿ ನಾವು ಅಲ್ಲಿ ಫುಟೇಜ್ ತೆಗಿಬೇಕಾದ್ರೆ ನನ್ನ ಜೊತೆ ಸುಮಾರು ಒಂದು 45 ಜನ ಇದ್ರು. ಹಿರಿಯರು ಇದ್ರು ಮತ್ತೆ ಕಾರ್ಪೊರೇಟರ್ ಬಂದಿರ್ತಾರೆ. ಅಲ್ಲಿ ಬರೀತಾರಲ್ಲ ಅವರು ಬಂದಿದ್ರು. ಅವರಿಗೆಲ್ಲ ತಿಳಿಸಿದ್ರು. ಪ್ರತಿಯೊಬ್ರು ತಮ್ಮ ಮನೆಯಲ್ಲಿ ಸ್ವಲ್ಪ ಜೋಪಾನಾಗಿರ್ಲಿಕ್ಕೆ ಕೇಳಿದ್ವಿ. ಹಂಗೇನೇ ಇದ್ರೆ ಇನ್ಫಾರ್ಮೇಶನ್ ಮಾಡ್ಕೊಳ್ಳಿ, ನಾವು ಇಲ್ಲಿ ಇರ್ತೀವಿ. ಈಗ ನೀವು ಎಷ್ಟು ಗಂಟೆಯಿಂದ ಸರ್ ಇಲ್ಲಿ? ನಾವು ಇಲ್ಲಿ 9:30 ಇಲ್ಲೇ ಇದ್ದೀರಿ ಸರ್. ಇಂಟಿಮೇಷನ್ ನಿಮ್ ಬಂದಂಗ ಇಂಟಿಮೇಷನ್ ಹಿಂಗ್ ಬಂದಿತ್ತು ಅಂದ್ಕೊಂಡೆ ನಾವೆಲ್ಲ ಇಲ್ಲಿಗೆ ಬಂದಿದ್ವಿ. ಅದು ಸಾರ್ವಜನಿಕರು ನಮ್ಮ ಮಾಧ್ಯಮ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನಿಲ್ಲ ಸರ್, ತಮ್ದು ಏನೇ ಇದ್ರು ಅಂತಂದಿಲ್ಲ. ಬಟ್ ತಮ್ಮ ಸೇಫ್ಟಿಯಾಗಿ ಗೇಟ್ ಹಾಕೊಂಡು ಮನೆಯಲ್ಲೇ ಇರ್ಲಿಕ್ಕೆ ಹೇಳ್ತೀವಿ ನೈಟ್. ಸರ್ ಇದು ಬಂದಿದ್ದು ಎಲ್ಲಿ ಸರ್ ಎಕ್ಸಾಕ್ಟ್ ಲೊಕೇಶನ್? ಇಲ್ಲಿ ಮುನೇಶ್ವರ್ ಕಾಲನಿ ಮುನೇಶ್ವರ್ ಬಾಗತ್ತೆ. ಒಂದಂತೂ ಖಂಡಿತ ಸತ್ಯ ಐತಂದ್ರೆ ನಾವು ಪಬ್ಲಿಕ್ ಅವೇರ್ನೆಸ್ ಮಾಡಿ ಹೇಳಿದೀವಿ ಎಲ್ಲರಿಗೂ. ಸರ್ ಅದು ಎಷ್ಟು ದೊಡ್ಡದ? ಸಣ್ಣದೇ ಸರ್, ಮರಿ ಇದೆ. ಅದು ಇದು ಬಹಳ ಹೈಟ್ ಅಲ್ಲ. ಅದು 2-3-4 ವರ್ಷದ ಮರಿ ಇದೆ ಅಷ್ಟೇ. ಅಲ್ಲ ನನ್ನ ಹೆಸರು ಗುಡ್ಸಿದ್ದ ಲೋಣಿ ಅಂತೇಳಿ ಸರ್, ಡೆಪ್ಟಿ ರೇಂಜ್ ಆಫೀಸರ್. ಡೆಪ್ಟಿ ರೇಂಜ್. ವಿಜಯಪುರ ನಗರದಲ್ಲಿ ಮೌನೇಶ್ವರ ಭಾಗದಲ್ಲಿ ಆ ಕಡೆ ಚಿರತೆ ಕಾಣಿಸಿಕೊಂಡದ್ದು ಮಾಹಿತಿ ಇದೆ. ಅರಣ್ಯ ಇಲಾಖೆದವರು ಸಹಿತ ಅಲ್ಲಿ ಈಗ ಬೀಡು ಬಿಟ್ಟಿದ್ದಾರೆ. ಸಾಕಷ್ಟು ಆ ಭಾಗದ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸುತ್ತಮುತ್ತ ಇರ್ತಕ್ಕಂಥ 100-200 ಮನೆಗಳಿಗೆ ನೀವು ಯಾರು ಮನೆ ಭಾಗ ತೆಗಿಬೇಡ್ರಿ, ಹೊರಗಡೆ ಬರಬೇಡ ಅಂತ. ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದಂತ ನಮಗೆ ಅರಣ್ಯ ಇಲಾಖೆಯವರು ಇದೀಗ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ನಾವು ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀವಿ, ತಾವು ಸಹಿತ ಯಾರು ಸಾಹಸಕ್ಕೆ ಹೋಗ್ಬೇಡ್ರಿ, ಹೊರಗಡೆ ಒಬ್ಬರೇ ಅಡ್ಡಾಡಬೇಡ್ರಿ. ಅದೇನಾರು ಕಾಣಿಸ್ಕೊಂಡ್ರೆ ಮಾಹಿತಿ ಬಂದ್ರೆ ತ್ವರಿತವಾಗಿ ತಾವು ಸಂಬಂಧಪಟ್ಟ ಸಮೀಪ ಪೊಲೀಸ್ ಠಾಣೆ ತಿಳಿಸ್ರಿ. ಮತ್ತು ಅರಣ್ಯ ಇಲಾಖೆಯವರು ಸಹಿತ ಈಗ ಸಾಕಷ್ಟು ಗಸ್ತಿ ಮಾಡ್ತಾಯಿದ್ದಾರೆ. ಯಾರೂ ಭಯ ಪಡೋದ ಅವಶ್ಯಕತೆ ಇಲ್ಲ ಅಂತ ಅರಣ್ಯ ಇಲಾಖೆ ಹೇಳಿದ್ದಾರೆ. ಅದಾಗ್ಯೂ ಸಹಿತ ಅದು ಚಿರತೆ ಕಂಡಾಗ ಸಹಜವಾಗಿ ಅವರಿಗೆ ಜನರಿಗೆ ಭಯ ಬರೋದು ಸಹಜ. ನಾನು ಸಹಿತ ಎಲ್ಲ ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀನಿ, ತಾವು ಸಹಿತ ಮಾಹಿತಿ ಸಿಕ್ಕರೆ ತ್ವರಿತವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ತಿಳಿಸ್ರಿ. ಈ ಟೈಮ್ ಎಷ್ಟು ಗಂಟೆಗೆ ಆಗಿದೆ ಸರ್ ಇದು? ನಮಗೆ ಬಂದದ್ದು ಈಗ 11:30 ಮಾಹಿತಿ ಬಂದದ. ನೀವು ಫಾರೆಸ್ಟ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್? ಕಾಂಟ್ಯಾಕ್ಟ್ ಮಾಡೋದು ನಾವು 11:30 ಮಾಡೀವಿ. ಹಾಂ, ಅವ್ರೇನು ಕೊಟ್ಟು ಹೇಳಿದ್ರು? ಅದೇ ಹೇಳಿದಾರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಸಹಿತ ದೃಢಪಡಿಸಿದೆವು. ಅದು ಚಿರತೆ ಬಂದದ್ದು ನಿಜ. ಒಂದು ಪಾಸ್ ಆಗ್ಯದ, ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗ್ತದದು, ಒಂದೇ ಸ್ಥಳದಾಗ ನಿಂದ್ರಂಗಿಲ್ಲ ಅಂತ ಅವ್ರ ಮಾಹಿತಿ. ಹೀಗಾಗಿ ಅದು ಬೇರೆ ಕಡೆ ಹೋಗಿರ್ಬೋದು ಅಂತ ಅವ್ರು ಹೇಳ್ತಾರೆ. ಓಕೆ ಸರ್. ನಿಮ್ಮ ಹೆಸರು ಸರ್? ಪ್ರೇಮಾನಂದ್ ಬಿರಾದರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಓಕೆ.